ನೆಕ್ಸ್ಟ್ 5 ವರ್ಷದಲ್ಲಿ ನೀವು ರಿಚ್ ಆಗ್ತೀರಾ, ಪುವರ್ ಆಗ್ತೀರಾ ಅಂತ ಈ 3 ಹ್ಯಾಬಿಟ್ಸ್ ಇಂದ ಗೊತ್ತಾಗುತ್ತೆ. ಪಾಯಿಂಟ್ 1, ಎಜುಕೇಶನ್ ವರ್ಸಸ್ ಎಂಟರ್ಟೈನ್ಮೆಂಟ್. ರೀಡಿಂಗ್ ಬುಕ್ಸ್ ಓವರ್ ವಾಚಿಂಗ್ ಮೂವೀಸ್. ನೋಡಿ, ಈ ವರ್ಲ್ಡ್ ಅಲ್ಲಿ 2 ಟೈಪ್ ಜನ ಇದ್ದಾರೆ. ಒಬ್ರು ಯಾರು ಅವ್ರನ್ನ ಎಜುಕೇಟ್ ಮಾಡ್ಕೊಳ್ತಾರೆ, ಇನ್ನೊಂದು ಯಾರು ಅವ್ರನ್ನ ಎಂಟರ್ಟೈನ್ ಮಾಡ್ಕೊಳ್ತಾರೆ, ಅಂದ್ರೆ ಎಂಟರ್ಟೈನ್ಮೆಂಟ್ ಹುಡುಕ್ತಿರ್ತಾರೆ. ನೀವು ಯಾವಾಗ ನಿಮ್ಮನ್ನ ಎಜುಕೇಟ್ ಮಾಡ್ಕೊಳ್ತೀರಲ್ಲ, ಆಗ ನಿಮ್ಗೆ ಹೊಸ ಥಾಟ್ ಬರುತ್ತೆ. ಆ ಹೊಸ ಥಾಟ್ ಇಂದ ನಿಮ್ಗೆ ಹೊಸ ಅಪರ್ಚುನಿಟಿ ಸಿಗ್ಬೋದು, ಕಲೀಲಿಕ್ಕೆ, ಗ್ರೋ ಆಗ್ಲಿಕ್ಕೆ. ಎಂಟರ್ಟೈನ್ಮೆಂಟ್ ಅಂತ ಹೇಳುವಾಗ ಯಾರು ಪಾರ್ಟಿ ಮಾಡಕ್ ಇಷ್ಟಪಡ್ತಾರೆ, ಮೋಜು ಮಸ್ತಿ ಎಲ್ಲ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ, ನೀವು ದುಡಿಯೋಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀರಾ ಅಂಡ್ ನಿಮ್ ಗ್ರೋತ್ ಸ್ಲೋ ಆಗ್ತಾ ಹೋಗುತ್ತೆ. 2ನೇ ಹ್ಯಾಬಿಟ್ ವ್ಯಾಲ್ಯೂ ಬೇಸ್ಡ್ ಮನಿ ಆರ್ ಟೈಮ್ ಬೇಸ್ಡ್ ಮನಿ ಅಂತ. ನೋಡಿ, ವ್ಯಾಲ್ಯೂ ಬೇಸ್ಡ್ ಮನಿ ಅಂದ್ರೆ ನೀವು ಹಣ ದುಡಿತೀರಲ್ಲ, ಅದು ನೀವು ಯಾರಿಗೋ ಒಬ್ರಿಗೆ ವ್ಯಾಲ್ಯೂ ಆಡ್ ಮಾಡ್ತಾ ದುಡಿತೀರಾ, ಯಾರ ಲೈಫಿಗೆ ವ್ಯಾಲ್ಯೂ ಆಡ್ ಮಾಡ್ತೀರಾ. ಅದೇ ಟೈಮ್ ಬೇಸ್ಡ್ ಮನಿ ಅಂತ ಹೇಳುವಾಗ ಅಲ್ಲಿ ಟೈಮಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ, ಯಾರಿಗೂ ವ್ಯಾಲ್ಯೂ ಆಡ್ ಮಾಡ್ತಾ ಇಲ್ಲ, ಅದರಿಂದ ನಿಮ್ಗೆ ಗ್ರೋ ಆಗೋದು ತುಂಬಾ ಕಷ್ಟ. 3ನೇ ಹ್ಯಾಬಿಟ್ ರೆಸ್ಪಾನ್ಸಿಬಿಲಿಟಿ ಓವರ್ ಬ್ಲೇಮ್ ಅಂತ ಹೇಳ್ತಾರೆ. ನೋಡಿ, ನೀವು ಯಾರ ಕೆಳಗೋ ಕೆಲಸ ಮಾಡ್ತೀರಾ, ನಿಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬೇರೆಯವ್ರನ್ನ ಬ್ಲೇಮ್ ಮಾಡೋ ಬದಲು ನೀವು ರೆಸ್ಪಾನ್ಸಿಬಲ್ ಆಗಿ, ಹೌದು ಯಾಕೆ ಮಿಸ್ಟೇಕ್ ಆಯ್ತು, ರೆಸ್ಪಾನ್ಸಿಬಿಲಿಟಿ ತಗೊಂಡು ಮೇಲೆ ಹೋಗ್ತಿರಲ್ಲ, ಆಗ ಗ್ರೋತ್ ಬೇಗ ಆಗುತ್ತೆ. ಅಂಡ್ ಬ್ಲೇಮ್ ಅಂತ ಹೇಳುವಾಗ ನೀವು ಯಾರಿಗೂ ಬ್ಲೇಮ್ ಮಾಡಿ ಅವರಿಂದ ಇದಾಗ್ಲಿಲ್ಲ ಅಂತ ಹೇಳೋ ಬದಲು ಅದನ್ನೊಂದು ಅಪರ್ಚುನಿಟಿ ಆಗಿ ತಗೊಳ್ಳಿ, ಎಲ್ಲಿ ಇಂಪ್ರೂವ್ ಮಾಡ್ಬೋದು ಅವರು ನೀವು ಜೊತೆಗೆ ಅಥವಾ ನಿಮ್ಮಷ್ಟೆಗೆ. ಆಗ ಏನಾಗುತ್ತೆ, ನೀವು ಸ್ಟಕ್ ಆಗೋ ಬದಲು ಮೇಲ್ ಹೋಗ್ತಾ ಇರ್ತೀರಾ. ಸೊ ಇದು 3 ಟೈಪ್ ಇದು ಹ್ಯಾಬಿಟ್. ನೀವು ಈ ಹ್ಯಾಬಿಟ್ ಅಲ್ಲಿ ಯಾವ್ದ್ರಲ್ಲಿ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೆಗೆಟಿವ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಚೇಂಜ್ ಮಾಡಿ ಸರಿಯಾದ ದಾರಿಗೆ ಬಂದು ನೆಕ್ಸ್ಟ್ ಲೀಡರ್ಸ್ ಆಗ್ಬೇಕು, ಆಗ್ಲೇ ಗ್ರೋತ್ ಬರುತ್ತೆ.